ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾನೆ ಇದೆ ಮಳೆ ಅವಾಂತರಗಳು. ಕೆರೆಯಂತಾದಂತ ಜಯನಗರದ ಮುಖ್ಯ ರಸ್ತೆ ಮಳೆ ನಿಂತರೂ ಕೂಡ ಅದರ ಅವಾಂತರಗಳು ಹೆಚ್ಚಾಗ್ತಾ ಇದೆ. ಅಕ್ಕಮಹಾದೇವಿ ಪಾರ್ಕ್ ಬಳಿ ಹಿಂಭಾಗದ ರಸ್ತೆ ಪೂರ್ತಿ ಜಲಾವೃತ ಆಗ್ತಿದೆ. ರಸ್ತೆ ಹಾಗೂ ಫುಟ್ಪಾತ್ ಫುಲ್ ಬ್ಲಾಕ್ ಆಗಿದೆ. ಚರಂಡಿಯಲ್ಲಿ ಕಸ ಪ್ಲಾಸ್ಟಿಕ್ ತುಂಬಿರೋ ಹಿನ್ನೆಲೆ ಬ್ಲಾಕ್ ಆಗ್ಬಿಟ್ಟಿದೆ. ಹೀಗಾಗಿ ನೀರು ಹಾಗೇ ನಿಂತ್ಕೊಂಡಿದೆ. ಫುಟ್ಪಾತ್ ಮೇಲೆ ಸಂಚರಿಸೋದಕ್ಕಾಗದೆ ಪಾದಚಾರಿಗಳು ಹೈರಾಣಾಗ್ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂಗಮೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಿನಗಳಿಂದ ಮಳೆ ಸುರಿತಾ ಇದ್ದು ಮರಗಳು ಧರೆಗುಳಿದಿರುವ ಘಟನೆಗಳು ನಡೀತಾ ಇವೆ. ಕೆಲವೊಂದು ಕಡೆ ಮಳೆ ನೀರು ನಿಂತು ರಸ್ತೆಗಳು ಕೆರೆಯಂತಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಜಯನಗರದಲ್ಲಿ ಕೂಡ ಇಂಥದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಅಲ್ಲೇ ಇದ್ದೀನಿ, ತೋರಿಸ್ತಾ ಹೋಗ್ತೀನಿ ದೃಶ್ಯ. ಪಕ್ಕದಲ್ಲಿ ಅಂದ್ರೆ ಇದು ಜಯನಗರದಿಂದ ಬನಶಂಕರಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆಯಾಗಿದೆ. ಈ ರಸ್ತೆಯಲ್ಲಿ ನಿನ್ನೆ ಸಂಜೆಯನ್ನು ಮಳೆ ಸುರಿದಿತ್ತು. ಮಳೆ ಸುರಿದಿರುವ ಪರಿಣಾಮವಾಗಿ ಏನು ಚರಂಡಿ ಏನಿರುತ್ತೆ, ಚರಂಡಿಗೆ ನೀರು, ಮಳೆ ನೀರು ಚರಂಡಿಗೆ ಹೋಗಬೇಕಾಗಿರುತ್ತೆ. ಆದರೆ ಎಲ್ಲೋ ಒಂದ್ ಕಡೆ ಚರಂಡಿ ಬ್ಲಾಕ್ ಆಗಿರುವುದರಿಂದ ನೀರು ಇಲ್ಲೇ ಸಂಗ್ರಹವಾಗಿ ಸಂಪೂರ್ಣವಾಗಿ ಕೆರೆ, ಇದು ರಸ್ತೆ ಏನಿದೆ, ರಸ್ತೆಯ ಕೆರೆ ಅಂತ ಆಗಿರೋ ಕನ್ವರ್ಟ್ ಆಗಿದೆ ಅಂತಾನೆ ಕಾಣಿಸ್ತಾ ಇದೆ. ಹಾಗಾಗಿ ಸಾರ್ವಜನಿಕರು ಏನು ಪಾದಚಾರಿ ಮಾರ್ಗದಲ್ಲಿ ಪಾದಚಾರಿಗಳು ಓಡಾಡ್ತಾ ಇರ್ತಾರೆ, ಅವರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಜೊತೆಗೆ ಪಕ್ಕದಲ್ಲಿ ರಸ್ತೆ ಇದೆ. ರಸ್ತೆಯ ಸಂಪೂರ್ಣವಾಗಿ ಅಂದ್ರೆ 90% ರಸ್ತೆಯನ್ನ ಈ ನೀರು ಸಂಗ್ರಹವಾಗಿರುವುದರಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಯಾರಾದರೂ ನಡ್ಕೊಂಡು ಹೋಗಬೇಕಾದ್ರೆ ನೀರು ಅವರ ಮೇಲೆ ಹಾರುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹೀಗಾಗಿ ಈ ಒಂದು ಸಮಸ್ಯೆ ಏನಾಗಿದೆ, ಸಮಸ್ಯೆಗೆ ಸಾಲ್ಯೂಷನ್ ಅನ್ನ ಬೇಕಾಗಿದೆ. ಹಾಗಾಗಿ ನಿನ್ನೆಯಿಂದ ಕೂಡ ಇದೇ ರೀತಿಯಾಗಿದೆ. ಬೆಳಗ್ಗೆ ಇನ್ನೂ ಇದಕ್ಕಿಂತ ಹೆಚ್ಚು ನೀರಿತ್ತು, ಆದ್ರೆ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದಷ್ಟು ಬೇಗ ಏನು ಚರಂಡಿ ಏನು ಬ್ಲಾಕ್ ಆಗಿದೆ, ಆ ಚರಂಡಿಯನ್ನ ಬ್ಲಾಕ್ ಆಗಿರುವುದರಿಂದ ತೆರವು ಮಾಡಿ ನೀರನ್ನ ಸುಗಮವಾಗಿ ಹೋಗಲು ಒಂದು ಸಾಲ್ಯೂಷನ್ ಅನ್ನ ಮಾಡಬೇಕಾಗುತ್ತೆ. ಇನ್ನು BWCSB ಇದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಇನ್ನು ಸಂಪೂರ್ಣವಾಗಿ ಈ ಒಂದು ಪಾದಚಾರಿ ಮಾರ್ಗ ಕ್ಲೋಸ್ ಆಗಿರುವುದರಿಂದ ಸಮಸ್ಯೆ, ಪಾದಚಾರಿಗಳಿಗೆ ಸಮಸ್ಯೆ ಬಹಳಷ್ಟು ಆಗ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ಜಯನಗರದಿಂದ ಬನಶಂಕರಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆ ಆಗಿದೆ. ಮೆಟ್ರೋ ಇದೆ. ಮೆಟ್ರೋ ಅಲ್ಲಿ ಇಳಿದು ತಮ್ಮ ಏರಿಯಾಗಳಿಗೆ ಹೋಗಲು ಈ ಪಾದಚಾರಿ ಮಾರ್ಗ ಮುಖಾಂತರ ಹೋಗ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ಇವಾಗ ಆ ಪಾದಚಾರಿ ಮಾರ್ಗ ಸಂಪೂರ್ಣವಾಗಿ ನೀರಿನಿಂದ ನೀರು ಸಂಗ್ರಹವಾಗಿ ಹೋಗುವುದಕ್ಕೆ ಅವಕಾಶವಿಲ್ಲ. ಜೊತೆಗೆ 90% ರಸ್ತೆಯನ್ನ ಕ್ಲೋಸ್ ಆಗಿದೆ. ರಸ್ತೆ ಮೇಲೆ ಹೋದ್ರೆ ರಸ್ತೆಯಲ್ಲಿ ಒಂದು ವಾಹನಗಳು ಬರುತ್ತೆ, ಅವ್ರಿಗೆ ಪಾದಚಾರಿ ಮಾರ್ಗದಲ್ಲಿ ಓಡಾಡುವ ಜನರಿಗೂ ಕೂಡ ಹೆದರಿಕೆ ಆಗುತ್ತೆ. ಹಾಗಾಗಿ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದ್ರೆ 10% ಮಾತ್ರ ರಸ್ತೆಯನ್ನ ಉಳಿದಿದೆ. ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಕಿರಿಕಿರಿ ಕೂಡ ಉಂಟಾಗ್ತಾ ಇದೆ. ಈ ಸಮಸ್ಯೆಗೆ ಆದಷ್ಟು ಬೇಗ ಏನು BWCSB ಇದ್ದಾರೆ, ಚರಂಡಿಯನ್ನ ಬ್ಲಾಕ್ ಆಗಿದೆ. ಆ ಬ್ಲಾಕ್ ಆಗಿರುವುದಕ್ಕಾಗಿ ಒಂದು ತೆರವು ಮಾಡಿ ನೀರನ್ನು, ಮಳೆ ನೀರೇನಿದೆ, ಮಳೆ ನೀರು ಸುಗಮವಾಗಿ ಹೋಗುವುದಕ್ಕೆ ಒಂದು ಅವಕಾಶವನ್ನ ಮಾಡಬೇಕಾಗುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.